ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಗೆ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಕುಂಟಿ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. ಮೂಲತಃ ಶಿರಹಟ್ಟಿ ತಾಲೂಕಿನ ಹೊಳೆ ಇಟಗಿ ಗ್ರಾಮದವರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ನಿಮ್ಮಂತೆ ಚಿಕ್ಕವರಿದ್ದಾಗ ಹೆಚ್ಚು ಓದುವಂತಹ ಅಭಿಲಾಷೆಯನ್ನು ಬೆಳೆಸಿಕೊಂಡಿದ್ದೆ. ಸಮಾಜದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ನನ್ನ ನೆಚ್ಚಿನ ಸಾಹಿತಿಗಳಾದ ದ.ರಾ. ಬೇಂದ್ರೆ ಅವರು ನಿಂಗಣ್ಣ ಎಂದು ಕರೆದು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ್ದರಿಂದ ನಿಮ್ಮ ಮುಂದೆ ಸಾಹಿತ್ಯಗಾರನಾಗಿ ಬಂದು ನಿಂತಿದ್ದೇನೆ. ಅದಕ್ಕಾಗಿ ನೀವು ಕೂಡ ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿದರೆ ನಿಮ್ಮ ಗುರಿ ಮುಟ್ಟಲು ಸಾಧ್ಯ ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಇವರು ಪ್ರಸ್ತುತ 5ನೇ ತರಗತಿಯ ಕಾಮನಬಿಲ್ಲು ಎಂಬ ಕವನ ಅವರ ಸಾಹಿತ್ಯ ಕೃಷಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇಂತಹ ಮಕ್ಕಳ ಸಾಹಿತಿಗಳು ಅಲಗಿಲವಾಡ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ತಮ್ಮ ಜೀವನದ ಸಾಧನೆಗಳನ್ನು ತಿಳಿಸಿದ ಮಕ್ಕಳ ಸಾಹಿತಿ ನಿಂಗಣ್ಣ ಕುಂಟಿ ಅವರಿಗೆ ಹೆಬ್ಬಾಳ್ ಸಿ.ಆರ್.ಪಿ. ತಿರ್ಕಪ್ಪ ಪೂಜಾರ್, ಪ್ರಧಾನ ಗುರುಗಳಾದ ಹಾಲೇಶ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರ್ಗುಪ್ಪಿ, ಮಕ್ಕಳು, ಗ್ರಾಮದ ಗುರು ಹಿರಿಯರು ಸಾಹಿತಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ತರಗತಿ ಪಕ್ಕ ನೋಡಿದೆ, ಆ ಪದ್ಯವನ್ನು ಹೇಳಿದೆ. ಅವರಿಗೆ ಖುಷಿ ಆಯ್ತು. ಇಲ್ಲಿ ಕುಂತವ್ರು ಎದ್ದು ಬಂದರು. ನನ್ನ ತಲೆ ಮ್ಯಾಗ ಕೈ ಇಟ್ಟು ನನಗೆ ರೋಮಾಂಚನಕ್ಕೆ ತಲೆ ಮ್ಯಾಗ ಕೈ ಇಟ್ಟು ಏನು ನಿನ್ನ ಹೆಸರು ಅಂದ್ರು. ನನ್ನ ಹೆಸರು ಚಂದಾಗಿ ನಿಂಗಪ್ಪ ಅಂತ ಇಟ್ಟಾರೆ. ಆದರೆ ನಮ್ಮ ಊರಾಗ ಏನು ನಿಂಗ 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 ಅಂತ ಕರಿತಿದ್ರು. ನಾನು ಏನಂದೆ, ನಿನ್ನ ಹೆಸರು ಅಂದ್ಕೊಳ್ಳೆ ನಿಂಗ್ರಿ ಎಂದೆ. ನಾನು ನಿಂಗಲ್ಲೋ ನೀನು ನಿಂಗಣ್ಣ ಅಂತ ತಲೆ ಮ್ಯಾಗ ಕೈ ಇಟ್ರಲ್ಲ, ಅವತ್ತು ಅವ್ರು ನಿಂಗಣ್ಣ ಅಂತ ಕರೆದಾರಲ್ಲ, ಇವತ್ತಿನ ತನಕ ನಿಂಗಣ್ಣ ಅಂತ ಉಳ್ಕೊಂಡೇನೆ. ಬೇಂದ್ರೆ ಅವ್ರ ಕೈ ಇಟ್ಟಾರ ಅನ್ನೋ ಇದಕ್ಕನ 4 ಸಾಲು ಬರೆಯುವಂಥ ಒಂದು ಅವಕಾಶ ಬಂತು. ಅದೇ ಇದ್ರ ಮ್ಯಾಗಿಂದ ಬರೆದೆ. ನಾ ಬರೆದ ಪದ್ಯಗಳು ಪಠ್ಯಪುಸ್ತಕದಾಗ ಬಂದು ಅವನ್ನೆಲ್ಲ ನೀವು ಓದಿ ಸಂತೋಷ ಪಡ್ತೀರಿ. ನಿಮಗೆ ಕಲಿಸಿ ಗುರುಗಳು ಸಂತೋಷ ಪಡ್ತಾರ. ನನ್ನ ಆಯುಷ್ಯ ಇನ್ನೂ ಹೆಚ್ಚಾಕತಿ ಅನ್ನೋ ಭಾವನೆ 4ನೇ ಇದ್ದೇನೆ. ಅವಾಗ ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇತ್ತು, ಪಾತ್ರಗಿತ್ತಿ ಅಂತ. ನಮ್ಮ ಗುರುಗಳಿಗೆ ಇದು ಮೇವುಂಡಿ ಅಂತ ಒಂದು ಊರು ಐತಿ. ಆ ಮೇವುಂಡಿ ಒಳಗೆ ಮಹಾಪುರುಷನ ಮನೆತನ ಐತಿ. ಆ ಮನೆತನಕ್ಕೆ ಬೇಂದ್ರೆ ಅವರು ಸಂಬಂಧಿಕರು. ಅವ್ರು ಬರ್ತಾರೆ ಅನ್ನೋದು ಗೊತ್ತಾಗಿ ನನ್ನ ಗುರುಗಳು ನಮ್ಮೆಲ್ಲ ಮಕ್ಕಳನ್ನ ಕರೆದು, 4ನೇ ಎತ್ತವ್ರನ್ನ ಕರೆದು, ಬರ್ರಿ ನಾಳೆ ಸಂಜೆ ಮುಂದೆ ಮೇವುಂಡಿಗೆ ಹೋಗುನು. ಯಾಕೆ ಅಲ್ಲಿ ಬೇಂದ್ರೆ ಅವ್ರು ಬರ್ತಾರೆ. ಬೇಂದ್ರೆ ಅವ್ರು ಅಂದ್ರೆ ನಾವು ಅವ್ರ ಮನುಷ್ಯರು ಅಂತ ತಿಳಿದಿದ್ದೇ ಇಲ್ಲ ನಮಗೆ. ಕವಿಗಳಂದ್ರೆ ಗಾಳ್ಯಾಗಿಂದ ಬರ್ತಾರೋ, ಗಿಡದಾಗಿಂದ ಬರ್ತಾರೋ, ಕಿಟಕಿಯಾಗಿಂದ ಬರ್ತಾರೋ ಅನ್ನುವಂಗೆ ಭ್ರಮೆ ತುಂಬಿದ್ರು ನಮ್ಗೆ. ಹೋಗಿ ಅಲ್ಲಿ ಕೂತ್ಕೊಂಡು ಬೇಂದ್ರೆ ಅವ್ರ ಮಾತು ಕೇಳಿದೆ. ನನ್ನ ಹೆಸರು ನಿಂಗಪ್ಪ, ಆ ಪದ್ಯ ಯಾರ ಹೇಳ್ತೀರೇನಂದರು. ಮುಂದೆ ಕುಂತಿದ್ದೆ. ನಾನು ಕೈ ಕಟ್ಟಿ